ಇನ್ನು ನ್ಯೂ ಇಯರ್ಗೆ ದಾಖಲೆಯ ಮದ್ಯ ಮಾರಾಟವಾಗಿದೆ. ಮದ್ಯಪ್ರಿಯರ ಸಾಮ್ರಾಜ್ಯದಿಂದ ಬೊಕ್ಕಸಕ್ಕೆ ಆದಾಯ ಹರಿದು ಬರ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಮದ್ಯ ಮಾರಾಟ ಆಗಿರುವಂಥದ್ದು. ಹೊಸ ವರ್ಷಾಚರಣೆಯಲ್ಲಿ ಸರ್ಕಾರಕ್ಕೆ ಭಾರಿ ಆದಾಯ. ಮದ್ಯ ಮಾರಾಟದಿಂದ ಬರೋಬ್ಬರಿ 587.51 ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ. ಹೊಸ ವರ್ಷಾಚರಣೆ ಜೋಶ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬರೋಬ್ಬರಿ 587.51 ಕೋಟಿ. ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಮದ್ಯ ಮಾರಾಟದ ದಾಖಲೆಯ ವಿವರ ಸಿಗ್ತಾ ಇದೆ. ನ್ಯೂ ಇಯರ್ ಅಂದ ತಕ್ಷಣವೇ ಎಲ್ಲರೂ ನಮ್ದು ಒಂದು ಪಾರ್ಟಿ ಇರಬೇಕು ಅನ್ನುವಂಥ ಸರ್ವೇ ಸಾಮಾನ್ಯ. ಆದರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕಳೆದ ಬಾರಿಯ ದಾಖಲೆಗಳನ್ನು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಮದ್ಯಪ್ರಿಯರು. ಬರೋಬ್ಬರಿ 587.51 ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ ಬಂದಿದೆ. ಎಣ್ಣೆಯೂ ನಿಮ್ದು, ಆದಾಯ ನಮ್ದು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಅಷ್ಟು ದೊಡ್ಡ ಮಟ್ಟದಂತಹ ಆದಾಯ. 2024-25ರಲ್ಲಿ ಬಿಯರ್ 5.03 ಲಕ್ಷ ಬಾಕ್ಸ್ ಮಾರಾಟ ಆಗಿತ್ತು. 2025ರಲ್ಲಿ 6.6 ಲಕ್ಷ ಬಾಕ್ಸ್ ಮಾರಾಟ ಆಗಿದೆ. ನೀವು ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. 2024 ಮತ್ತು 25. ಇನ್ನು IML 2024 8.25 ಲಕ್ಷ ಬಾಕ್ಸ್ ಮಾರಾಟ ಆದರೆ ಈ ಬಾರಿ 9.84 ಲಕ್ಷ ಬಾಕ್ಸ್ಗಳು ಮಾರಾಟ ಆಗಿದ್ದಾವೆ. ಅದರ ಜೊತೆಗೆ IML ಬಿಯರ್ 2024ರಲ್ಲಿ 420.77 ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಆದರೆ ಈ ಬಾರಿ 587.51 ಕೋಟಿ ರೂಪಾಯಿ ಆದಾಯ ಬಂದಿದೆ. 2024-25ರ ಡಿಫ್ರೆನ್ಸ್ ಅನ್ನ, ವ್ಯತ್ಯಾಸವನ್ನು ನಿಮಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಆದಾಯ ಬಂದಿದೆ ಅಂದ್ರೆ ಆ ರೀತಿಯಾಗಿ ಹೋಲಿಸ್ಕೊಂಡ್ರೆ ಈ ಬಾರಿ ಬಜೆಟ್ನಲ್ಲೂ ಸಹ ಎಣ್ಣೆಗೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ಹಾಕಲಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.